ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. मतदाता जंक्शन हैशटैग मतदाता जंक्शन, मतदाता जंक्शन हैशटैग मतदाता जंक्शन. ಮತದಾರ ಪಟ್ಟಿಯನ್ನು ಮಾಡಿ ಅಪ್ಡೇಟ್ ಅತಿ ಅವಶ್ಯ. ನಿಮ್ಮೆಲ್ಲರ ವೋಟ್ ಚುನಾವಣೆಗಳು ಕಟ್ಟುತ್ತವೆ ದೇಶದ ಭವಿಷ್ಯ. ಮತದಾರ ಬಂಧುಗಳೇ, ತಿಳಿದಿರಲಿ ಈ ವಿಷಯ. ನನ್ನ ಹೆಸರು ಶಾಲಿನಿ ಅಂತ. ನಾನು ಮೂಲತಃ ಉಡುಪಿಯವಳು. ವಿದ್ಯಾಭ್ಯಾಸಕ್ಕೆ ಅಂತ ನಾನು ಬೆಂಗಳೂರಿಗೆ ಬಂದೆ. 18 ವರ್ಷ ತುಂಬಿರೋದ್ರಿಂದ ಈ ಬಾರಿಯ ಎಲೆಕ್ಷನ್ನಲ್ಲಿ ವೋಟ್ ಮಾಡೋದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ನವರ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ನನ್ನ ಹೆಸರನ್ನು ನೋಂದಾಯಿಸಬೇಕು ಅಂತ ಮನಸ್ಸು ಮಾಡಿ ಅದನ್ನು ಕೂಡ ಮಾಡಿಕೊಂಡೆ. ಎಷ್ಟು ಸುಲಭ ಇದೆ ಗೊತ್ತಾ? ಹಾಗಾಗಿ ಈ ಬಾರಿಯ ಎಲೆಕ್ಷನ್ನಲ್ಲಿ ನಾನು ವೋಟ್ ಮಾಡೋದಂತೂ ಗ್ಯಾರಂಟಿ. मेरा नाम हरमनप्रीत सिंह है. अभी रिसेंटली मेरी मदर एक्सपायर हुई थी. उनका वोटर लिस्ट में नाम था, तो मैंने 1950 में कांटेक्ट किया. तो उन्होंने बताया कि मुझे फॉर्म 7 फिल करना है, जिससे उनका नाम वोटर लिस्ट से हट सके. मैं रहनुमा सीलमपुर शिफ्ट हुई हूँ. मुझे बीएलओ साहब ने भेजा है, फार्म 8 भरना है. मुझे अपना एड्रेस चेंज कराना है क्योंकि मुझे वोट देना ही है. मेरा नाम देविंदर है. मैंने अपने वोटर आईडी कार्ड को अपने आधार कार्ड से लिंक किया है. हालांकि ये मैंडेटरी नहीं था, फिर भी मैंने उसको किया है, जिसके लिए मैंने वोटर हेल्पलाइन ऐप का यूज़ किया है, जिसके अंदर मुझे फॉर्म 6 भी फिल करना पड़ा और अपने आधार कार्ड की डिटेल प्रोवाइड करानी पड़ी. मेरा नाम रचना है और मैंने वोटर आईडी कार्ड में जो मेरा फ़ोटो था उसको ठीक कराने के लिए फॉर्म 8 भरा है, जिसके लिए मैंने वोटर्स हेल्पलाइन ऐप का यूज़ किया है और ये प्रोसेस बहुत ही स्मूथ था. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕಾರ್ಯಕ್ರಮ ಮತದಾತ ಜಂಕ್ಷನ್ 2.0ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಸೀಸನ್ನಿನ ಮೊದಲ ಕಂತಿನಲ್ಲಿ ನಾವು ಮತದಾರರ ಪಟ್ಟಿಯಲ್ಲಿ ನೋಂದಾವಣಿ ಮಾಡಿಕೊಳ್ಳುವುದರ ಬಗ್ಗೆ ಭಾರತೀಯ ಚುನಾವಣಾ ಆಯೋಗದ ವತಿಯಿಂದ ಜಾರಿಗೊಳಿಸಿದ SSR ಅಂದರೆ ಸ್ಪೆಷಲ್ ಸಮ್ಮರಿ ರಿವಿಷನ್ ಈ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಮತದಾರರ ಪಟ್ಟಿಯ ಶುದ್ಧತೆ ಮತ್ತು ಅದನ್ನ ಸರಿಪಡಿಸುವ ಪ್ರಯತ್ನ ನಮ್ಮದಾಗಿದೆ. ಅಂದ್ರೆ ಶುದ್ಧವಾದ ಮತ್ತು ಆರೋಗ್ಯಕರ ಮತದಾರರ ಪಟ್ಟಿಯನ್ನ ತಯಾರು ಮಾಡುವಂಥದ್ದು. ಪ್ಯೂರಿಟಿ ಅಥವಾ ಶುದ್ಧತೆಯ ಬಗ್ಗೆ ಮಾತನಾಡುವಾಗ ಯಾವುದೇ ವ್ಯಕ್ತಿಯ ಎನ್ರೋಲ್ಮೆಂಟ್ 2 ಬಾರಿ ಆಗಿರಬಾರದು, ಯಾವುದೇ ಮೃತರ ಹೆಸರು ಮತದಾರರ ಪಟ್ಟಿಯಲ್ಲಿ ಉಳ್ಕೊಳ್ಬಾರದು, ಮತದಾರರ ಪಟ್ಟಿಯಲ್ಲಿ ಮತದಾರನ ಫೋಟೋ ಸರಿಯಾಗಿರಬೇಕು, ಮನೆಯ ವಿಳಾಸವೂ ಕೂಡ ಸರಿಯಾಗಿರಬೇಕು. ಆರೋಗ್ಯಕರ ಮತದಾರರ ಪಟ್ಟಿಯು ಯಾವಾಗ ಸಿದ್ಧವಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ರದೇಶದ ಮತದಾನಕ್ಕೆ ಯೋಗ್ಯರಾದ ಎಲ್ಲ ಪ್ರಜೆಗಳ ಹೆಸರು ಆ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಇದ್ದಾಗ ಮಾತ್ರ. ಸ್ನೇಹಿತರೆ, ಚುನಾವಣಾ ಆಯೋಗ ಯಾವಾಗಲೂ ನಿಷ್ಪಕ್ಷಪಾತವಾದ ಮತ್ತು ಪಾರದರ್ಶಕವಾದ ಚುನಾವಣೆಯನ್ನು ನಡೆಸುವಂತಹ ಪ್ರಯತ್ನವನ್ನ ಮಾಡ್ತಲೇ ಇರುತ್ತೆ. ಆದ್ದರಿಂದ ಸಮಯಕ್ಕೆ ಮತದಾರರ ಪಟ್ಟಿಯ ನವೀಕರಣ ಮಾಡುವಂತಹ ಪರಿಷ್ಕರಿಸುವ ಕಾರ್ಯವನ್ನ ಚುನಾವಣಾ ಆಯೋಗದ ಮೂಲಕ ನಡೆಯುತ್ತಲೇ ಇರುತ್ತೆ. ನಿಮಗೆ ಮತದಾರರ ಪಟ್ಟಿ ಅಂದ್ರೆ ಎಲೆಕ್ಟೋರಲ್ ರೋಲ್ನಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳು ಸರಿಯಾಗಿ ಇವೆಯೇ ಎಂಬ ಪ್ರಶ್ನೆ ಹೇಳ್ತಾ ಇರಬಹುದು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ. ನಾವಂತೂ ಮಾತನಾಡ್ತಾ ಶಂಕರಣ್ಣ ಅವರ ಬಳಿಗೆ ಬಂದೇ ಬಿಟ್ಟಿದ್ದೀವಿ. ನೋಡಿ, ಇಲ್ಲಿ ನಾಟಕವನ್ನು ನೋಡೋದಕ್ಕೆ ಬಹಳಷ್ಟು ಜನ ಈಗಾಗಲೇ ಸೇರ್ಬಿಟ್ಟಿದ್ದಾರೆ. ಮಹಿಳೆಯರೇ, ಕಲಾರಾಧಕರೇ, ಅನ್ನದಾನ, ದೀಪದಾನ ಇವೆಲ್ಲಕ್ಕಿಂತ ಮಿಗಿಲಾದದ್ದು ಮತದಾನವಾಗಿದೆ. ಇಂದು ನಾನು ಇದೇ ವಿಷಯದ ಬಗೆಗೆ ಕೆಲವು ವಿಚಾರ ಹೇಳಲು ಬಂದಿರುವೆನು. ನಿಮ್ಮೆಲ್ಲರನ್ನು ಒಬ್ಬ ಜವಾಬ್ದಾರಿಯುತ ಮತದಾರರನ್ನಾಗಿ ಮಾಡಲು ಬಂದಿರುವೆನು. ನನ್ನ ಹೆಸರು ಶಂಕರಣ್ಣ ಮತ್ತು ಇದು ನನ್ನ ಮಂಗಣ್ಣ. ನನ್ನ ಮಾತನ್ನ ಸ್ವಲ್ಪ ಗಮನವಿಟ್ಟು ಕೇಳ್ರಿ. ಈ ಸಭೆಗೆ ಹೊಸ ರೂಪ ನೀಡೋಣ. ಇಲ್ಲಿ ನೋಡಿ, ನನ್ನ ಮಂಗಣ್ಣ ಒಂದು ಹಾಳೆಯನ್ನು ತಂದಿದ್ದಾನೆ. ಇದು ಚುನಾವಣಾ ಮತದಾರರ ಪಟ್ಟಿಯಾಗಿದೆ. ಯಾವ ಪಟ್ಟಿಯಾಗಿದೆ? ಚುನಾವಣಾ ಮತದಾರರ ಪಟ್ಟಿ. ಅರೇ ಸಹೋದರ ಸಹೋದರಿಯರೇ, ಚುನಾವಣಾ ಮತದಾನ ಪಟ್ಟಿ ಅಂದ್ರೆ ಮತದಾರರ ಸೂಚಿ. ಮತ್ತೆ ಅಣ್ಣ ತಮ್ಮಂದಿರೇ,
ಅಕ್ಕ ತಂಗಿಯರೇ, ಈ ದೇಶದ ಆಭರಣಗಳೇ, ಇದು ಅಕ್ಕಿ ಬೇಳೆಗಳ ಪಟ್ಟಿಯಲ್ಲ. ಈ ಪಟ್ಟಿಯಲ್ಲಿ ವಹಿಸಿ ಆಸಕ್ತಿ. ಅಂದರೆ ಮೊದಲಿಗೆ ನಾವೆಲ್ಲರೂ ಈ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯೇ ಎಂದು ಪರಿಶೀಲಿಸಬೇಕು. ಇನ್ನೊಂದು ವಿಷಯವನ್ನ ಗಮನದಲ್ಲಿಟ್ಟುಕೊಳ್ಳಿ. ನಿಮ್ಮ ವಯಸ್ಸು 18 ವರ್ಷಗಳಾಗಿದ್ದರೆ ಮೊದಲಿಗೆ ಕಡ್ಡಾಯವಾಗಿ ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಿ. ಅದೇ ಶಂಕರಣ್ಣ, ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಇರದೆ ಹೋದ್ರೆ ನಾವು ಯಾವ ರೀತಿ ಹೆಸರನ್ನ ನೋಂದಾಯಿಸ್ಕೋಬೇಕು ಅದನ್ನು ಸ್ವಲ್ಪ ಹೇಳಣ್ಣ. ವಾ ಮೇಡಮ್, ಎಂತ ಪ್ರಶ್ನೆಯನ್ನು ಕೇಳಿದ್ರಿ. ಇದರ ಉತ್ತರ ಬಹಳ ಸರಳವಾಗಿದೆ. ಭಾರತೀಯ ಚುನಾವಣಾ ಆಯೋಗದ ಜಾಲತಾಣ voters.eci.gov.in ನಲ್ಲಿ ಆನ್ಲೈನ್ ಮೂಲಕ, ಅದರ ಮೊಬೈಲ್ ಆಪ್ ವೋಟರ್ ಹೆಲ್ಪ್ ಲೈನ್ ಆಪ್ ಮೂಲಕ ಇಲ್ಲದೆ ಹೋದಲ್ಲಿ ಇವರ ವೋಟರ್ ಹೆಲ್ಪ್ ಲೈನ್ ನಂಬರ್ಗೆ 1950ಗೆ ಕರೆ ಮಾಡಬಹುದು, ಅಥವಾ ಇವರ ಕಚೇರಿಗೆ ನೇರವಾಗಿ ಹೋಗಿ ಸುಲಭವಾಗಿ ಪರಿಶೀಲಿಸಬಹುದು. ಕಚೇರಿ ಮತ್ತೆ ಫೋನ್ ಮೂಲಕನೇ ಸರಿ ಅಣ್ಣ, ನಮಗೆ ಇಂಗ್ಲಿಷ್ ಸರಿಯಾಗಿ ಬರೋದಿಲ್ಲ ನೋಡು. ಅದಕ್ಕೆ ನಾವು ವೆಬ್ಸೈಟ್ ನಲ್ಲಿ ಹೋಗಿ ನಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಜಾಣರಲ್ಲ ನಾವು. ಕೇಳಿದ್ರಾ ನಮ್ಮ ಸಹೋದರಿ ಏನು ಹೇಳ್ತಿದ್ದಾಳೆಂದು? ಕೇಳು ತಂಗಿ, ಚುನಾವಣಾ ಆಯೋಗದ ವೆಬ್ಸೈಟ್ ಎಷ್ಟು ಸರಳವಾಗಿದೆ ಅಂದ್ರೆ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಸಂಪೂರ್ಣ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಬದಲಾಗ್ತದೆ. ಶಂಕರಣ್ಣ, ನಾನು ಕೇರಳದವನು, ನನಗೆ ಇಂಗ್ಲಿಷ್ ಬರೋದಿಲ್ಲ. ಹಿಂದಿ ಭಾಷೆಯೂ ಅಷ್ಟಕ್ಕಷ್ಟೇ. ಈ ವೆಬ್ಸೈಟ್ ಇಂಗ್ಲಿಷ್ ಮತ್ತು ಹಿಂದಿ ಬಿಟ್ಟು ಮಲಯಾಳಂ ಭಾಷೆಯಲ್ಲಿ ದೊರೆಯುತ್ತದೆಯೇ? ಅರೆ ಅಣ್ಣ, ವೋಟರ್ ಹೆಲ್ಪ್ ಲೈನ್ ಆಪ್ ಇಂಗ್ಲಿಷು ಹಿಂದಿ ಅಷ್ಟೇ ಅಲ್ಲ, ಭಾರತದ ಮಿಕ್ಕೆಲ್ಲ ಸ್ಥಳೀಯ ಭಾಷೆಗಳಲ್ಲೂ ದೊರೆಯುತ್ತದೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿ. ಒಳ್ಳೇದು. ನಾನು ನಿಮ್ಮನ್ನ ಇನ್ನೊಂದು ಮಾತು ಕೇಳಬೇಕು, ಮರ್ತೇ ಬಿಟ್ಟೆ ಅಣ್ಣ. ನನ್ನ ಹೆಸರು ಶೀಲಾ ಕುಮಾರಿ ಅಂತ, ಆದ್ರೆ ವೋಟರ್ ಐಡಿ ಒಳಗೆ ನನ್ನ ಹೆಸರು ಶೀಲು ಕುಮಾರಿ ಅಂತ ಆಗ್ಬಿಟ್ಟಿದ್ಯಲ್ಲ. ಅಯ್ಯೋ, ಇದು ಸಂತಸ ಪಡುವ ವಿಷಯ ಅಲ್ವೇ? ನಿಮ್ಮನ್ನ ಪ್ರೀತಿಯಿಂದ ಶೀಲಾ ಬದಲು ಶೀಲು ಎಂದು ಕರೆದಿದೆ. ಇದಕ್ಕೂ ತೊಂದರೆ ಇಲ್ಲ, ಇದನ್ನೂ ಸಹ ಬದಲಾಯಿಸಬಹುದು ನಿನ್ನ ಮೂಲ ಹೆಸರಿಗೆ. ಹಾಗೆ ಶಂಕರಣ್ಣ, ಇದು ಒಬ್ಬರ ಸಮಸ್ಯೆ ಅಲ್ಲ, ನಮ್ಮಲ್ಲಿ ಹಲವರಿಗೆ ಈ ಸಮಸ್ಯೆ ಆಗಿದೆ. ಸಮಸ್ಯೆಗೆ ಮೂರು ಪರಿಹಾರ ಇದೆ. ಅಂದ್ರೆ 6, 7, 8. ತಿಳಿಲಿಲ್ಲ, ಹಾಗಂದ್ರೆ ಏನು? ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಸೇರಿಸಲು ನೀವು ಅರ್ಜಿ ನಮೂನೆ 6 ತುಂಬಿ, ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕಲು ಅರ್ಜಿ ನಮೂನೆ 7 ತುಂಬಿ, ಮತ್ತು ನಿಮ್ಮ ಹೆಸರಿನಲ್ಲಿ ತಿದ್ದುಪಡಿ ಮಾಡೋದಿದ್ರೆ ಅರ್ಜಿ ನಮೂನೆ 8 ತುಂಬಿ. ಶಂಕರಣ್ಣ, ನಂಗೊಂದು ವಿಷಯ ಹೇಳ್ತೀರಾ? ನನ್ನ ತಂಗಿ ಕೆಲ ದಿನಗಳ ಹಿಂದೆ ಮದುವೆಯಾಗಿ ಅತ್ತೆ ಮನೆಗೆ ಹೋದ್ಲು, ಆದ್ರೆ ಈಗ ಇದೇ ಊರಲ್ಲಿದ್ದಾಳೆ. ಈಗ ಅವಳು ಮತದಾರ ಪಟ್ಟಿಯಲ್ಲಿ ತವ್ರ ಮನೆ ವಿಳಾಸದಿಂದ ಅವಳ ಹೆಸರು ತೆಗೆಸ್ಬಿಟ್ಟು ಅತ್ತೆ ಮನೆ ವಿಳಾಸಕ್ಕೆ ಬದಲಾಯಿಸ್ಕೊಳ್ಬೇಕೆ? ಅವಶ್ಯ ಮಾಡಿಸ್ಕೊಳ್ಬೇಕು ರಂಗಣ್ಣ. ಊರು ಒಂದೇ ಆದ್ರೆ ಏನು, ಏರಿಯಾ ಬದಲಾಗ್ಲಿಲ್ವೇ? ಆದ್ರಿಂದ ಅವರ ಮತದಾನದ ಹಕ್ಕು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾಗ್ತದೆ. ಆದ್ರಿಂದ ಅವರು ಅದೇ ವಿಧಾನಸಭಾ ಕ್ಷೇತ್ರದ ವೋಟರ್ ಆಗಿರ್ತಾರೆ. ಅರೆ, ಇದು ಹೆಂಗಾಗತ್ತೆ? ಹೊಸ ಸ್ಥಳದಲ್ಲಿ ಅರ್ಜಿ ನಮೂನೆ 8 ಭರ್ತಿ ಮಾಡಿ ನಿಮ್ಮ ಹೆಸರನ್ನ ಸುಲಭವಾಗಿ ಬದಲಾಯಿಸಿಕೊಳ್ಳಬಹುದಾಗಿದೆ. ಚುನಾವಣಾ ಆಯೋಗದ ವೆಬ್ಸೈಟ್ ನ ವೋಟರ್ ಸರ್ವಿಸ್ ಪೋರ್ಟಲ್ ನಲ್ಲಿ ಈ ಅರ್ಜಿ ನಮೂನೆ ಪಡೆದು ಸರಿಯಾಗಿ ಮಾಹಿತಿ ತುಂಬಿಸಿ ಅರ್ಜಿಯನ್ನ ನೀಡಿದ್ರೆ ನಿಮ್ ಕೆಲಸ ಮುಗೀತು. ತಿಳಿತು. ಆದ್ರೆ ತಲೆಯಲ್ಲಿ 108 ಪ್ರಶ್ನೆ ಬರ್ತಾ ಇದೆಯಲ್ಲ ಶಂಕರಣ್ಣ, ಯಾವ ಅರ್ಜಿ ನಮೂನೆ ಯಾವುದಕ್ಕೆ ಅಂತ? ಅದಕ್ಕೆ ನೀವೆಲ್ಲ ನಾನು ಹೇಳ್ದಂತೆ ಪುನಃ ಹೇಳ್ರಿ ಮತ್ತು ನಿಮ್ಮ ಮನದ ಗೊಂದಲವನ್ನ ಪರಿಹರಿಸಿಕೊಳ್ಳಿರಿ. ಅರ್ಜಿ ನಮೂನೆ 6ರಿಂದ ಹೆಸರನ್ನು ಸೇರಿಸಿಕೊಳ್ಳಿ. ಅರ್ಜಿ ನಮೂನೆ 6ರಿಂದ ಹೆಸರು ಸೇರಿಸಿಕೊಳ್ಳಿ. ಅರ್ಜಿ ನಮೂನೆ 7ರಿಂದ ಹೆಸರನ್ನು ತೆಗೆದುಹಾಕಿ. ಅರ್ಜಿ ನಮೂನೆ 7ರಿಂದ ಹೆಸರನ್ನು ತೆಗೆದುಹಾಕಿ. ಅರ್ಜಿ ನಮೂನೆ 8 ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾವಣೆಯಾಗಬೇಕಾದರೆ ಉಪಯೋಗಿಸಿಕೊಳ್ಳಿ. ಅರ್ಜಿ ನಮೂನೆ 8 ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾವಣೆಯಾಗಬೇಕಾದರೆ ಉಪಯೋಗಿಸಿಕೊಳ್ಳಿ. ಅಣ್ಣ, ನೀವಂತೂ ಕಷ್ಟದ ಕೆಲಸ ಕೂಡ ಸುಲಭವಾಗಿ ಮಾಡ್ತೀರಾ. ನಾನೇನು ಸರಳ ಮಾಡಲಿಲ್ಲ, ಅದು ಸರಳವಾಗೇ ಇರುತ್ತದೆ. ಆದರೆ ಜನರಿಗೆ ಅದರ ಮಾಹಿತಿ ಇರದೇ ಇರೋದ್ರಿಂದ ಎಲ್ಲವೂ ಕಷ್ಟವೆನಿಸ್ತದೆ. ಒಳ್ಳೆಯದು. ಇನ್ನು ನೀವೆಲ್ಲರೂ ನನಗೆ ಅಪ್ಪಣೆಯನ್ನು ಕೊಡಿ. ನಡಿಯಪ್ಪ ಮಂಗಣ್ಣ, ನಮ್ಮ ಸಾಮಾನು ಸರಂಜಾಮು ಕಟ್ಕೊಂಡು ನಮ್ಮ ಮನೆಗೆ ನಡೆಯೋಣ. ನಮಸ್ಕಾರ, ನಾನು ಆರ್ ವೆಂಕಟೇಶ್ ಕುಮಾರ್, ಅಪರ ಮುಖ್ಯ ಚುನಾವಣಾಧಿಕಾರಿ, ಕರ್ನಾಟಕ. ಭಾರತ ಚುನಾವಣಾ ಆಯೋಗವು ಮತದಾರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅಭಿಯಾನವನ್ನು ಹಮ್ಮಿಕೊಂಡಿರುತ್ತದೆ. ಇದೇ ಡಿಸೆಂಬರ್ 9ರವರೆಗೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನೀವೇ ನೋಂದಾಯಿಸಿಕೊಳ್ಳಿ. ಯಾವುದೇ ಮತದಾರ ಮತದಾನದಿಂದ ಹೊರಗುಳಿಯಬಾರದು.
ಜವಾಬ್ದಾರಿಯುತ ನಾಗರಿಕನಾಗಿ ಹಿಂದೆ ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಎಂದು ಪರಿಶೀಲಿಸಲು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮತ್ತು ತಿದ್ದುಪಡಿ ಇತರ ಯಾವುದಾದರೂ ಬದಲಾವಣೆಗಳಿದ್ರೆ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿದಲ್ಲಿ ಈ ಕೂಡಲೇ ನೀವುಗಳು ಖಚಿತಪಡಿಸಿಕೊಳ್ಳಬೇಕು. ಇದು ಈಗ ತುಂಬಾ ಸುಲಭ. ನಿಮ್ಮ ಮೊಬೈಲ್ನಲ್ಲಿ ನೀವು ವೋಟರ್ ಹೆಲ್ಪ್ಲೈನ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆನ್ಲೈನ್ ಮೂಲಕ voter.eci.gov.inಗೆ ಭೇಟಿ ನೀಡಬಹುದು ಅಥವಾ ಟೋಲ್ ಫ್ರೀ ಸಂಖ್ಯೆ 1950ಗೂ ಕರೆ ಮಾಡಬಹುದು. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಧನ್ಯವಾದಗಳು. ಹಾ, ಕೇಳಿದ್ರ ನೀವು? ನಮ್ಮ ಶಂಕರಣ್ಣ ಆಟದಲ್ಲೇ ಸುಲಭವಾಗಿ ಎಷ್ಟೊಂದು ವಿಷಯವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಮತದಾರರ ಪಟ್ಟಿಯ ಶುದ್ಧತೆಯ ಬಗ್ಗೆ ತುಂಬಾ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನೀವೆಲ್ರೂ ಹೇಳೋ ಸಮಯ. ವೋಟರ್ ಲಿಸ್ಟ್ ನಲ್ಲಿ ಹೆಸರನ್ನ ಮತ್ತೆ ಭಾವಚಿತ್ರವನ್ನ ಬದಲಾಯಿಸಲು ಮತ್ತೆ ವಿಳಾಸವನ್ನ ತಿದ್ದುಪಡಿ ಮಾಡಿಸಲು ನೀವು ಯಾವ ಅರ್ಜಿ ನಮೂನೆಯನ್ನ ಭರ್ತಿ ಮಾಡುತ್ತೀರಿ? ಪ್ರಶ್ನೆ ಕೇಳಿಸ್ಕೊಂಡ್ರಾ? ಈ ಪ್ರಶ್ನೆಗೆ ಉತ್ತರವನ್ನ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನೀವು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ 9999031950. ಮತ್ತೆ ಕಳೆದ ಸಂಚಿಕೆಯ ವಿಜೇತರು ತಮಿಳುನಾಡು ಮದುರೈನ ಎಸ್ ಷಣ್ಮುಗ ಸುಂದರಂ. ನಿಮಗೆ ಅಭಿನಂದನೆಗಳು. ಈಗ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತಿಳಿಯುವ ಸಮಯ. ನಿಮ್ಗೆ ಗೊತ್ತಾ, ಚುನಾವಣಾ ಸಮಯದಲ್ಲಿ ಬೂತ್ ನಲ್ಲಿ ಬಳಸಲ್ಪಡುವ ಮಸಿ ಇಂಕ್ ಮತದಾನದ ನಂತರ ನಿಮ್ಮ ಬೆರಳಿಗೆ ಹಚ್ಚುವ ಮಸಿ. ಇದನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇವರ ಮೂಲಕ ತಯಾರಿಸಲ್ಪಟ್ಟಿತ್ತು. ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಯ ಸಮಯ ಅಂದ್ರೆ 1951-52ರಲ್ಲಿ ಇದನ್ನ ತಯಾರಿಸಿದ್ರು. ಆದ್ರೆ 1962ರಿಂದ ಇಲ್ಲಿಯವರೆಗೂ ಭಾರತೀಯ ಚುನಾವಣಾ ಆಯೋಗಕ್ಕಾಗಿ ಮೈಸೂರ್ ಪೇಂಟ್ಸ್ ಅಂಡ್ ವಾರ್ನಿಷಸ್ ಲಿಮಿಟೆಡ್ ನವರು ಈ ಮಸಿಯನ್ನ ತಯಾರಿಸ್ತಾ ಇದ್ದಾರೆ. ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಲ್ವೇ? ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ಮ ಕಾಮಿಡಿ ಕಿಲಾಡಿ ಲೋಕೇಶ್. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋಗಿದೆಯೇ ಅಥವಾ ಇನ್ನೂ ಸೇರಿಸಿಲ್ವೇ? ಹಾಗಾದ್ರೆ ಇದೇ ಡಿಸೆಂಬರ್ 9ರ ಒಳಗೆ ನಿಮ್ಮ ಹೆಸರನ್ನು ನೋಂದಾಯಿಸಿ. ಮತ್ತೆ ಚುನಾವಣೆಗೆ ಸಂಬಂಧಿಸಿದ ಹಾಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿವೆಯೇ? ಚುನಾವಣಾ ಆಯೋಗದ ಸಹಾಯವಾಣಿ 1950 ಯಾವಾಗ್ಲೂ ನಿಮ್ ಜೊತೆ. ಸ್ನೇಹಿತರೆ, 18 ವರ್ಷ ತುಂಬಿರುವ ಮತ್ತು 18 ವರ್ಷ ತಲುಪುತ್ತಿರುವ ಎಲ್ಲ ಯುವಜನರೇ, ನೀವೆಲ್ಲ ಆದಷ್ಟು ಬೇಗ ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಲು ಅರ್ಜಿ ನಮೂನೆ 6 ಭರ್ತಿ ಮಾಡಿ ಈಗಲೇ ಅರ್ಜಿ ಸಲ್ಲಿಸಿ. ಮತ್ತು ಗಮನಿಸಿ, ಈ ಬಾರಿ ಚುನಾವಣಾ ಆಯೋಗ ವೋಟರ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗೆ 4 ದಿನಗಳನ್ನ ನಿಗದಿ ಮಾಡಿದ್ದಾರೆ. ಯಾವ್ದು ಗೊತ್ತಾ? 1 ಜನವರಿ, 1 ಏಪ್ರಿಲ್, 1 ಜುಲೈ, 1 ಅಕ್ಟೋಬರ್. ಸ್ನೇಹಿತರೆ, ನೀವು ಈ ದಿನಾಂಕಗಳನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಾವಾದರೂ ಭಾವಿಸಿದ್ದೇವೆ. नमस्कार, मैं सच्चिदानंद जोशी, मेंबर सेक्रेटरी इंदिरा गांधी नेशनल सेंटर फॉर द आर्ट्स, मिनिस्ट्री ऑफ कल्चर. अपने स्वास्थ्य के साथ साथ मुझे मतदाता सूची के स्वास्थ्य की भी चिंता है. मैंने तो कंफर्म कर लिया है अपना नाम, और मैं आपसे भी यही अपील करूंगा कि इस सूची को स्वस्थ बनाएं. ನಮಗೆ ಈ ದೇಶದ ಮತದಾರರ ಮೇಲೆ ಸಂಪೂರ್ಣ ಭರವಸೆ ಇದೆ. ಅವರು ಮತದಾರರ ಪಟ್ಟಿಯ ಶುದ್ಧತೆಯ ಬಗ್ಗೆ ಜಾಗರೂಕರಾಗಿದ್ದಾರೆ ಮತ್ತು ಈ ವಿಷಯಕ್ಕೆ ಅವರು ತಮ್ಮ ಸಂಪೂರ್ಣ ಕೊಡುಗೆಯನ್ನು ಅವಶ್ಯಕವಾಗಿ ನೀಡುತ್ತಾರೆ ಎಂದು ನಾವು ನಂಬಿದ್ದೇವೆ. ಇದರೊಂದಿಗೆ ನಾವು ನಿಮ್ಮಿಂದ ಬೀಳ್ಕೊಡುವ ಸಮಯ ಈಗ ಬಂದಿದೆ. ಮತದಾತ ಜಂಕ್ಷನ್ನ ಮುಂದಿನ ಕಂತಿನೊಂದಿಗೆ ಶೀಘ್ರ ಭೇಟಿಯಾಗೋಣ. ಅಲ್ಲಿಯವರೆಗೂ ವಂದನೆಗಳು. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಮಾಧುರಿ ದೇಶಪಾಂಡೆ, ನಿರ್ಮಾಣ ಆಶಾ ಹಾಗೂ MS ಅನುಪಮ. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಮತದಾತ ಜಂಕ್ಷನ್ #ಮತದಾತ